ಹಲೋ ನನ್ನ ಕುಟುಂಬದವರೇ, ಇವತ್ತು ನಾನು ದಿಢೀರಾಗಿ ಇನ್ಸ್ಟೆಂಟಾಗಿ ಗರಿಗರಿಯಾದ ದೋಸೆ ಮಾಡ್ತಾಯಿದ್ದೀನಿ. ಹಾಗೂ ಮೃದುವಾಗಬೇಕಾದ್ರೂ ಮಾಡ್ಕೋಬೋದು. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ಮತ್ತು ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬಳಸಿದ್ದೀನಿ ಅನ್ನೋದನ್ನು ತೋರಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ನೀವು ಮಾಡ್ಕೊಳ್ಳಿ. ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ. ಇಲ್ಲಿ ಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ದಯಮಾಡಿ ಶಬ್ದ ಆದರೆ ಕ್ಷಮಿಸಿ. ಹಾಗೆ ಈಗ ನನ್ನ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಬನ್ನಿ ಸಂಪೂರ್ಣವಾಗಿ ವಿಡಿಯೋನ ನೋಡೋವರಂತೆ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಈ ಗ್ಲಾಸ್ನ ಅಳತೆಯಲ್ಲಿ ಎಲ್ಲವನ್ನು ತೊಗೊಂಡಿದ್ದೀನಿ. ಈಗ 2 ಗ್ಲಾಸು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಮಾಮೂಲಿ ನೀವು ಅಂಗಡಿದಾದರೂ ತೊಗೊಳ್ಳಿ, ಮನೇಲಿ ಮಾಡಿಸಿರೋ ಗೋಧಿ ಹಿಟ್ಟಾದರೂ ತೊಗೊಳ್ಳಿ. ನಮ್ಮನೆ ಅಳತೆಗೆ ನಾನು ತೊಗೊಂಡಿದ್ದೀನಿ. 2 ಗ್ಲಾಸು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 1.5 ಗ್ಲಾಸು ಚಿರೋಟಿ ರವೆ ತೊಗೊಂಡಿದ್ದೀನಿ. ಈ ಗ್ಲಾಸ್ನ ಅಳತೆಯಲ್ಲೇ 1 ಗ್ಲಾಸು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಎಲ್ಲ ಇದೇ ಗ್ಲಾಸ್ ಅಳತೆಯಲ್ಲೇ ನಾನು ತೊಗೊಂಡಿರೋದು. ಈಗ ಮೊದಲಿಗೆ ಚಿರೋಟಿ ರವೆಯನ್ನು ಮಿಕ್ಸಿಗೆ ಹಾಕಿ ಡ್ರೈ ಗ್ರೈಂಡ್ ಮಾಡ್ಕೊಂಬರೋಣ. ಯಾಕೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಹಂಗೆ ಮಾಡ್ಕೊಂಬರೋಣ, ಬನ್ನಿ ತೋರಿಸ್ತೀನಿ. ಚಿರೋಟಿ ರವೆ ಆಲ್ಮೋಸ್ಟ್ ಸಣ್ಣಕ್ಕೆ ಇರುತ್ತೆ, ಆದರೂ ನಾವು ಒಂದ್ಸರಿ ಮಿಕ್ಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಅಕ್ಕಿ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ, ಅದೇ ಪಾತ್ರೆಗೆ ಚಿರೋಟಿ ರವೆ ಹಾಕೋತಾ ಇದ್ದೀನಿ. ನೋಡಿ, ಸಂಪೂರ್ಣ 3 ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಾನು. ಈಗ ಇಲ್ಲಿ ಇನ್ನೊಂದು ಗ್ರೈಂಡ್ ಮಾಡ್ಕೋಬೇಕು. 3 ಹುಳಿ ಟೊಮೆಟೊ ಹಣ್ಣಾಗಿರೋದು ತೊಗೊಂಡಿದ್ದೀನಿ. 1 ದಪ್ಪದ ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಸಿಪ್ಪೆಯನ್ನು ಎಳೆದು ಹಾಕ್ಕೊಂಡಿದ್ದೀನಿ. ಆಮೇಲೆ ಖಾರಕ್ಕೆ ಅನುಗುಣವಾಗಿ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪು, ಇದನ್ನೆಲ್ಲ ಹಾಕ್ಕೊಂಡು ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ನಾವು ಮಿಕ್ಸಿ ಮಾಡ್ಕೊಂಬರೋಣ. ಮತ್ತೆ ಈಗ ನೋಡಿ, ಸಂಪೂರ್ಣ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ. ಈಗ ಈ ಸಂಪಣಕ್ಕೆ ಇದನ್ನು ಹಾಕ್ಕೊಂಡು ಎಲ್ಲ ಗಂಟಿಲ್ಲದೆ ಇದ್ದಂಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ದೋಸೆ ಸಂಪಣದ ಹದಕ್ಕೆ ಈಗ ಮಿಕ್ಸ್ ಮಾಡ್ಕೊಂಬರೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಳಿ. ಬೇಕಿದ್ರೆ ನೀವು ಸಕ್ಕರೆ ಬೇಕಾದರೂ ಹಾಕ್ಕೋಬೋದು, ನಾನು ಉಪಯೋಗ ಮಾಡ್ತಿಲ್ಲ. ನೋಡಿ ಸ್ನೇಹಿತರೆ, ಈ ಹದದಲ್ಲಿ ಇಟ್ಕೊಂಡಿದ್ದೀನಿ. ಈಗ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಬೇಕಾದ್ರೆ ಈಗಲೇ ನೀವು ಹಾಕ್ಕೋಬೋದು. ಇಲ್ಲಿ ಈನೋ ಆಗಲಿ ಸೋಡಾ ಆಗಲಿ ಯಾವುದನ್ನು ಬಳಸೋ ಹಾಗಿಲ್ಲ. ಬಹಳ ಆರೋಗ್ಯಕರವಾದ ಒಂದು ಇನ್ಸ್ಟೆಂಟ್ ದೋಸೆ ಅಂತಲೇ ಇದನ್ನು ಹೇಳಬಹುದು. ಇದಕ್ಕೆ ಖಾರವಾದ ಬಾಗಲಕೋಟೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಅಲ್ಲೂ ದೋಸೆಲೂ ಖಾರ ಇರುತ್ತೆ. ಈ ಮಳೆ ಗಾಳಿಗೆ ಇದು ತುಂಬ ರುಚಿಸುತ್ತೆ ಈ ಚಟ್ನಿ. ಈಗ ದೋಸೆ ತವ ಇಟ್ಕೊಂಡಿದ್ದೀನಿ, ಕಾದು ಬರಲಿ, ದೋಸೆಯನ್ನು ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡಿ. ನಾವು ಬಿಡಬೇಕಾದ್ರೆ ಪ್ರತಿ ಬಾರಿ ಹೀಗೆ ನಾವು ತಿರುಗಿಕೊಂಡೇ ದೋಸೆ ಸಂಪಣವನ್ನು ಹೆಂಚು ಮೇಲೆ ಅಂದರೆ ತವಾ ಮೇಲೆ ನಾವು ಬಿಡಬೇಕು. ನೋಡಿ, ಈಗ ಕಾದು ಬಂದಿದೆ. ಈಗ ನಾನು ನೀರು ಹಾಕ್ಕೊತೀನಿ. ಈಗ ನಾವು ತಿರುಗಿಕೊಂಡು ಸಂಪಣವನ್ನು ಇಲ್ಲಿ ತವದ ಮೇಲೆ ಬಿಡೋಣ. ನೋಡಿ, ಈಗ ಸಂಪಣವನ್ನು ನೀವು ಸ್ಟವ್ನ ಕಡಿಮೆ ಮಾಡ್ಕೊಂಡಿರಬೇಕು. ನೀವು ಸಂಪಣ ಬಿಡಬೇಕಾದ್ರೆ ಮೃದುವಾಗಿ ನಾವು ಇದನ್ನು ಹಾಕ್ಕೋಬೇಕು. ಗಟ್ಟಿಯಾಗಿ ಅಮುಕಿ ಅಕ್ಕಿ ದೋಸೆ ಥರ ಹಾಕ್ಕೋಬಾರ್ದು. ಮೃದುವಾಗಿ ನೀವು ಹಾಕ್ಕೊಂಡ್ರೆ ಎಷ್ಟು ಅಗಲಕ್ಕೆ ಬೇಕಾದ್ರೂ ನೀವು ದೋಸೆಯನ್ನು ನೀವು ಹರಡ್ಕೋಬೋದು. ಎಚ್ಚರಿಕೆಯಲ್ಲಿ ಗಟ್ಟಿಯಾಗಿ ಹಾಕ್ಕೋಬಾರ್ದು, ಅಮುಕಿ ಮೃದುವಾಗಿ ಹಾಕ್ಕೊಳ್ಳಿ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಈಗ ಬೇಯ್ತಾ ಬಂದಿದೆ. ಈ ಸಮಯದಲ್ಲಿ ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ, ತುಪ್ಪ ಬೇಕಾದರೂ ಹಾಕ್ಕೊಳ್ಳಿ, ಬೆಣ್ಣೆ ಬೇಕಾದರೂ ಹಾಕ್ಕೊಳ್ಳಿ. ನಾನು ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹೆಚ್ಚಿಗೆ ಗರಿಯಾಗಿ ಬೇಯಿಸ್ಕೊಳ್ಳೋರು ಎಣ್ಣೆ ಹೆಚ್ಚಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಮೃದುವಾಗಿ ಬೇಯಿಸ್ಕೊಳ್ಳೋರು ಬೇಕಾದ್ರೂ ತುಪ್ಪವನ್ನು ಹಾಕ್ಕೊಂಡು ಹೆಚ್ಚಿಗೆ ಮೃದುವಾಗಿ ಬೇಕಾದ್ರೂ ಬೇಯಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಬರೀ ದೋಸೆಯನ್ನೇ ತಿನ್ಕೊಂಬಿಡ್ಬೋದು, ಖಾರ ಇರುತ್ತೆ. ನೀವು ಇದನ್ನು ನೆನ್ನೆ ಸಾಂಬಾರುಗಳು ಮಿಕ್ಕಿದ್ರೆ ಅದ್ರ ಜೊತೆ ಬೇಕಾದ್ರೂ ತಿನ್ಬೋದು, ಮೊಸರು ಜೊತೆ ಬೇಕಾದರೂ ತಿನ್ನಬಹುದು. ನೋಡಿ, ಇದು ಬೇಯ್ತಾ ಬರ್ತಾ ಇದ್ದಂಗೆ ನೋಡಿ ಸುತ್ತ ಎದ್ದು ಬರುತ್ತೆ. ನೀವು ಮೊಗಚೆಕಾಯಿ ಉಪಯೋಗಿಸಂಗೆಲ್ಲ, ನಾವು ಬರಿಗೈಯಲ್ಲೇ ಇದನ್ನು ಹೀಗೆ ತೆಗೆದು ಬಿಡ್ಬೋದು. ನೋಡಿ, ಎಲ್ಲೂ ಕಚ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಮರೆಯದೆ ಈ ದಿಢೀರ್ ಇನ್ಸ್ಟೆಂಟ್ ದೋಸೆಯನ್ನು ಗರಿ ಆಗಾದರೂ ಬೇಯಿಸ್ಕೊಳ್ಳಿ, ಮೃದುವಾಗಾದರೂ ಬೇಯಿಸ್ಕೊಳ್ಳಿ. ಅದು ನಿಮ್ಮ ಇಷ್ಟ. ನೀವು ದೋಸೆಗೆ ಪಲ್ಯ ಬೇಕಾದ್ರೂ ಮಾಡ್ಕೊಳ್ಳಿ, ಸಾಗು ಬೇಕಾದರೂ ಮಾಡ್ಕೊಳ್ಳಿ, ಮೊಸರು ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ, ಚಟ್ನಿ ಬೇಕಾದರೂ ಮಾಡ್ಕೊಳ್ಳಿ. ನಂತರ ಇದು ನೋಡಿದ್ರಲ್ಲ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ನಾನು ನಿಮಗೆ ನಾಡಿದ್ದು ಸಿಗ್ತೀನಿ.
ನೋಡಿ ಸ್ನೇಹಿತರೆ, ಇಲ್ಲಿ ಗರಿ ಗರಿಯಾಗಿ ನಾನು ಬೇಯಿಸ್ಕೊಂಡಿದ್ದೀನಿ. ಕೆಳಗಡೆ ಮೃದುವಾಗೂ ಬೇಯಿಸ್ಕೊಂಡಿರೋದಿದೆ, ಗರಿ ಗರಿಯಾಗೂ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕಾದ್ರೂ ಮಾಡ್ಕೊಳ್ಳಿ. ನೀವು ಆಲೂಗೆಡ್ಡೆ ಈ ದೋಸೆ ಜೊತೆಗೆ ಆಲೂಗೆಡ್ಡೆ ಪಲ್ಯ, ಸಾಗು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಏನು ಬೇಡ ಅಂದರೆ ದೋಸೆನೇ ಖಾರವಾಗಿರುತ್ತೆ, ಮೊಸರು ಹಾಕ್ಕೊಂಡು ಸಹ ತಿನ್ಬೋದು. ನೋಡಿ ಇಲ್ಲಿ ಗರಿ ಗರಿಯಾಗಿದೆ, ನೋಡ್ತಾ ಇದ್ದೀರಲ್ಲ. ಕೆಳಗಡೆ ಮೃದುವಾಗಿರೋ ದೋಸೆಯನ್ನು ಸಹ ಮಾಡಿಟ್ಕೊಂಡಿದ್ದೀನಿ. ನನಗೆ 2 ಥರದ್ದನ್ನು ನಾನು ಮಾಡಿಟ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ಆಲೂಗೆಡ್ಡೆ ಮಸಾಲೆ ದೋಸೆ ಮಾಡೋ ವಿಧಾನ ತೋರಿಸಿದ್ದೀನಿ. ಸಂಪೂರ್ಣವಾಗಿ ನೋಡಿ, ನಿಮ್ಮ ಸಪೋರ್ಟ್ನ ನನಗೆ ಕೊಡಿ. ಇವತ್ತು ಬುಧವಾರ, ಮತ್ತೆ ನಾನು ನಿಮಗೆ ಶುಕ್ರವಾರ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.